ಆನ್ಲೈನಲ್ಲಿ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಎಚ್ಚರವಾಗಿರಿ. ಇವತ್ತು ಒಂದು ಕಾನ್ಸೆಪ್ಟ್ನ ತೊಗೊಂಬಂದಿದ್ದೀನಿ. ನಮ್ಮ ಸ್ನೇಹಿತರು ನೊಂದು ಕಷ್ಟಪಟ್ಟು ಕೂಡಿಟ್ಟ ಹಣನ ಒಂದು ಆನ್ಲೈನ್ನಲ್ಲಿ ಇರುವಂತಹ ಒಂದು ಕಾಂಟ್ಯಾಕ್ಟ್ ನಂಬರ್ನ ಶ್ರೀ ಗುರು ರಾಘವೇಂದ್ರ ಎಂಟರ್ಪ್ರೈಸಸ್ ಅಂತ ಅಂದ್ಬಿಟ್ಟು ಅವರ ವಿಡಿಯೋಗಳನ್ನು ಹರಿದು ಬಿಡ್ತಾ ಇರ್ತಾರೆ. ಆದರೆ ಒಂದು ಕಡೆನೂ ಅವರ ಫೇಸ್ನ ತೋರಿಸಿರಲ್ಲ. ಇವತ್ತು ನೊಂದ ಜೀವ ಏನು ಅಂತಂದರೆ, ಕಷ್ಟಪಟ್ಟು ಕೂಡಿಟ್ಟ ಹಣನ ಯಾರಿಗೂ ಗೊತ್ತಿಲ್ಲದಂಗೆ ಅವರು ಆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇವತ್ತು ಅವರು ನನ್ನ ಕಡೆ ಬಂದಿದ್ದಾರೆ. ಅವರ ನೊಂದ ಮಾತುಗಳನ್ನು ನೀವು ಒಮ್ಮೆ ಕೇಳಿಸ್ಕೊಳ್ಳಿ. ಹಾಗೆ ಈ ಮಾಹಿತಿಯನ್ನು ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಯಾವ ರೀತಿ ನೊಂದ ಮನಸ್ಸು ಯಾವ ರೀತಿ ಹೇಳುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಬರ್ತೀನಿ. ನನ್ನ ಹೆಸರು ಹರೀಶ್ ಅಂತ ಹೇಳಿ, ನಾನು ತುಮಕೂರಿನವ. ತಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ಈಗ ಆನ್ಲೈನ್ನಲ್ಲಿ ಮನೆಯಲ್ಲಿ ಕುಂತ್ಕೊಂಡು ಕೆಲಸ ಮಾಡೋದು, ಮನೆಯಲ್ಲಿ ಕುಂತ್ಕೊಂಡು ಲೇಡೀಸ್ಗಳು ಕೆಲಸ ಮಾಡ್ಬೋದು. ನಿಮಗೆ ವಾರದ ಪೇಮೆಂಟ್ ಕೊಡ್ತೀವಿ, ಅನಂತರ ಮನೆಯಲ್ಲಿ ತಿಂಗಳಿಗೆ 15ರಿಂದ 20 ಸಾವಿರ ದುಡಿಬೋದು ಅಂತೇಳಿ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಬಂಧುಗಳೇ. ಅದರಲ್ಲಿ ನಮ್ಮನೆಯವರು ಕೂಡ ಆ ಜಾಲಕ್ಕೆ ಸಿಕ್ಕಿ 3,500 ಕಳ್ಕೊಂಡು. ಆದರೆ ಸ್ನೇಹಿತರೆ, ನಮಗೆ 3,500 ಕಳ್ಕೊಂಡಿತ್ತು ನಮಗೆ ಬೇಜಾರಾಗಲಿಲ್ಲ. ನಮ್ಮ ಥರ ಸುಮಾರು ಜನ ಬಡಪಾಯಿಗಳು, ಕಾರ್ಮಿಕರು, ಕೂಲಿ ಕಾರ್ಮಿಕರು, ಶ್ರಮಜೀವಿಗಳು ಈ 3,500 ನಂಬ್ಕೊಂಡು ನಾವು 20,000 30,000 ದುಡಿಬೇಕು ಅಂತ ಹೇಳಿ ನಂಬ್ಕೊಂಡು ಅವರೆಲ್ಲೋ 3,500 ದುಡ್ಡು ಹಾಕ್ತಾರೆ. ಅದು ಈಗ ಫ್ರಾಡ್ ಆಗ್ತಾಯಿದೆ ಬಂಧುಗಳೇ. ನಾನೇನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಅಂತಂದರೆ, ಈಗ ಒಂದು ಸಂದರ್ಭದಲ್ಲಿ ಶ್ರೀ ಗುರು ರಾಘವೇಂದ್ರ ಎಂಟರ್ಪ್ರೈಸಸ್ ಪವಿತ್ರ ಮೇಡಮ್ ಆಕೆನ ನಾನು 1 ವರ್ಷದಿಂದ ಫಾಲೋ ಮಾಡ್ಕೊಂಡು ಬಂದೆ. 1 ವರ್ಷದಿಂದ ಹೆಂಗೆ ಯಾವ ಥರ ನಂಬಿಸ್ತಾರೆ ಅಂತ ಅಂದರೆ, ಅವ್ರ ನಂಬರ್ ನೀವು ಸೇವ್ ಮಾಡಿದ ತಕ್ಷಣ ಅವರು ನಮ್ಮ ನಂಬರ ಸೇವ್ ಮಾಡ್ಕೊಂಡು ವಾಟ್ಸಪ್ಪಲ್ಲಿ ತೋರಿಸಿರ್ತಾರೆ. ಅದು ನಮ್ಮ ಹತ್ರದಲ್ಲೇ ಬರೋ ಶಾಂತಿನಗರ, ಗುಡ್ಶೆಡ್ ಕಾಲೋನಿ, ಅನಂತರ ಶೆಟ್ಟಿಹಳ್ಳಿ, ಶಿರಾಗೇಟು, ಈ ಥರ ಇಲ್ಲಿ ಒಂದು ಗುರು ರಾಘವೇಂದ್ರ ಸ್ವಾಮಿ ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ. ರಾಘವೇಂದ್ರ ಸ್ವಾಮಿ ಹೆಸರು ಇಟ್ಕೊಂಡು ನಾವು ಮೋಸ ಮಾಡೋಕ್ಕಾಗಲ್ಲ. ಅನಂತರ ಈ ಒಂದು ಮಣಿ ಏರಿಸೋದು, ಮತ್ತೀಗ ತೋರಣ ಬಾಗಿಲಿಗೆ ತೋಮಾಲೆ ಮಾಡಿಕೊಡೋದು, ಈ ಥರ ಮಾಡಿ ವಾರದ ಪೇಮೆಂಟು ಅಂತ ಹೇಳಿ ಪ್ರತಿಯೊಂದು ಹೇಳ್ತು. ನೀವು ನಂಬೋ ಹಾಗೆ ಹೇಳ್ತಾರೆ. ಬಾಗಿಲಿಗೆ ತೋರಣ ಕಟ್ತಾರಲ್ಲ ಸ್ನೇಹಿತರೆ, ತೋಮಾಲೆ ಬಿಡ್ತಾರಲ್ಲ, ಅದನ್ನು ಪ್ಲಾಸ್ಟಿಕ್ ತೋಮಾಲೆ ಇರ್ತದಲ್ಲ, ಅದು ತಮಗೆಲ್ಲ ವೀಡಿಯೋ ಮುಖಾಂತರ ಎಲ್ಲ ತೋರಿಸ್ತೀನಿ. ನಾನು ಯಾವ ಥರ ಮೋಸ ಹೋದೆ ಅಂತಲೂ ತೋರಿಸ್ತೀನಿ. ಆಕೆ ಜನಗಳು ಎಷ್ಟು ಮೋಸ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಬಂಧುಗಳೇ. ಆಕೆ ನೋಡಿ ಸ್ನೇಹಿತರೆ, ನಾನು ಹಾಕಿರೋ ಅಮೌಂಟು ಇಲ್ಲಿ ಕ್ಯಾಪ್ಚರ್ ಇದೆ. ನಾನು ಪವಿತ್ರ ಮೇಡಮ್ ಅಂತ ಹೇಳಿ ಕ್ಯಾಪ್ಚರ್ ಇದೆ ನೋಡಿ ಮೇಡಮ್, ನಾನು ಹಾಕ್ತೀನಿ ಇದಕ್ಕೆ ಸ್ನೇಹಿತರೆ. ಈಕೆಗೆ ಮೊದಲು ಬಾರಿ 1,500 ಹಾಕಿದ್ದೀನಿ, ಅನಂತರ 2,000 ಹಾಕಿದ್ದೀನಿ, ಟೋಟಲ್ 3,500 ಆಗಿದೆ. ಅನಂತರ ನೋಡಿ, ನಾನು ಹಾಕಿರೋ ಡೇಟ್ ಬಂದು ಡಿಸೆಂಬರ್ 12, 2025 ನಾನು ಹಾಕಿರೋ ಡೇಟ್ ಬಂದು. ನಾನು 1 ವರ್ಷದಿಂದ ಫಾಲೋ ಮಾಡ್ಕೊಂಡು ಬಂದು ಇವ್ರಿಗೆ ಹಾಕಿರೋ ಡೇಟು ಹೋದ ವರ್ಷ 12ನೇ ತಾರೀಕು ಡಿಸೆಂಬರಲ್ಲಿ ಹಾಕಿರ್ತೇನೆ. ಇವ್ರನ್ನ 1 ವರ್ಷ ಫಾಲೋ ಮಾಡಿದ್ದೀನಿ. ಏನಕ್ಕೆ ಫಾಲೋ ಮಾಡಿದೆ ಅಂತ ಅಂದರೆ, ಇವರು ನಂಬ್ಬೋದಾ ಬಿಡ್ಬೋದಾ 1 ವರ್ಷ ನೋಡಿ. ಆಕೆ ಯಾವ ಥರ ನಂಬಿಸ್ತಾರೆ ಅಂತ ಅಂದರೆ ಸ್ನೇಹಿತರೆ, ರಾಘವೇಂದ್ರ ಸ್ವಾಮಿನ ಮುಂದೆ ತಂತಾರೆ ಬಂಧುಗಳೇ. ಅವರು ನಮ್ಮನ್ನು ಮೋಸ ಮಾಡೋದು ಹೇಗೆ ಅಂತ ಅಂದರೆ, ರಾಘವೇಂದ್ರ ಸ್ವಾಮಿನ ಮುಂದೆ ತಂತಾರೆ. ಈಗ ರಾಘಪ್ಪನ ಯಾರು ನಂಬಲ್ಲ? ಪ್ರತಿಯೊಬ್ಬ ಮನುಷ್ಯನೂ ಕೂಡ ರಾಘವೇಂದ್ರ ಸ್ವಾಮಿ ಅವರನ್ನು ನಂಬ್ತಾರೆ. ಯಾಕೆಂದರೆ ಆತನಿಗೆ ಅಷ್ಟು ಶಕ್ತಿ ಇದೆ, ಆ ಸ್ವಾಮಿ ಭಗವಂತನಲ್ಲಿ ಅಷ್ಟು ಸತ್ಯ ಇದೆ. ಆ ಸ್ವಾಮಿ ಹೆಸರು ಹೇಳ್ಕೊಂಡು ಮೋಸ ಮಾಡ್ತಿದ್ದ ಸ್ನೇಹಿತರೆ. ನಮಗೆ 3,500 ಹೋಗಿತ್ತು ಬೇಜಾರಿಲ್ಲ ಸ್ನೇಹಿತರೆ. ರಾಘವೇಂದ್ರ ಸ್ವಾಮಿ ಹೆಸರು ಹೇಳ್ಕೊಂಡು, ಗುರು ರಾಘವೇಂದ್ರ ಮಂತ್ರಾಲಯ ಸ್ವಾಮಿ ಹೆಸರು ಇಟ್ಕೊಂಡು ಇವ್ರು ಈ ಥರ ಮೋಸ ಮಾಡ್ತಾರಲ್ಲ ಸ್ನೇಹಿತರೆ, ಬೇಜಾರಾಗ್ತದೆ ಸ್ನೇಹಿತರೆ. ನಂತರನೇ ಸುಮಾರು ಜನ ಕೂಲಿ ಕಾರ್ಮಿಕರು ಇರ್ತಾರೆ. ಅವರು ಎಲ್ಲೋ ಕಷ್ಟಪಟ್ಟು ಗಾರೆ ಕೆಲಸ ಮಾಡಿ ಪ್ರತಿಯೊಂದು ಇದು ಮಾಡಿ ಎಲ್ಲೋ ಒಂದು ಕಡೆ ನಾವು ತಿಂಗಳಿಗೆ 20,000 30,000 ದುಡಿಬೋದಲ್ಲ ಅಂತೇಳಿ 3,500 ಅಲ್ವಾ, ಅಷ್ಟೇ ಅಲ್ವಾ, 3,500 ಅಷ್ಟೇ ಅಲ್ವಾ ಅಂತ ಹಾಕ್ತಾರೆ. ಇವ್ರು ನೋಡಿದ್ರೆ 3,500 ಯಾರು ಕೇರ್ಲೆಸ್ ಮಾಡ್ತಾರೆ? ಈಗ 3,500 ಬಿಡ್ರಿ, 3,500 ಅಲ್ವಾ ಅಂತ ಹೇಳಿ ನಾವು ಕೇರ್ಲೆಸ್ ಮಾಡ್ತೀವಿ. ಆಕೆ ಅದೇನೇ ಪ್ಲಸ್ ಪಾಯಿಂಟ್ ಮಾಡ್ಕೊಂಡ್ರೆ ಸ್ನೇಹಿತರೆ. ಈಗ ನಾನು ಬರ್ತಿರಲಿಲ್ಲ, ನಮ್ಮ ಅಣ್ಣ ಸ್ವಾಮಿ ಅಣ್ಣವ್ರು ಬಂದು, ಏಯ್ ಬಾರ
ನೀನೇನೋ 3,500 ನಿಂಗೆ ದೊಡ್ಡದಲ್ಲ. ಬಡಪಾಯಿಗಳ ಜೀವನ ಹೇಳೋ. ನಿಮ್ಮ ಥರನೇ ಸುಮಾರು ಜನ ಹಾಕಿರ್ತಾರೆ, ಅವ್ರಿಗೆ ಏನಂತ ಹೇಳ್ತೀನಿ ನೀನು? ನೀನು 3,500 ದೊಡ್ಡದಲ್ಲ ಅಂತೀಯ. 10 ಜನ ಹಾಕಿದ್ರೆ ಎಷ್ಟಾಯಿತು? 100 ಜನ ಹಾಕಿದ್ರೆ ಎಷ್ಟಾಯಿತು? ಅದನ್ನು ಬುದ್ಧಿ ಹೇಳಿ ನನಗೆ ಕರ್ಕೊಂಬಂದರು. ಅವ್ರು ಹೇಳಿರೋಕೆ ಒಂದೇ ಒಂದು ಮಾತಿಗೋಸ್ಕರ ಬಂದು ನಾನು ಇಷ್ಟು ಧೈರ್ಯವಾಗಿ ಮಾತಾಡ್ತಾ ಇದ್ದೀನಿ. ನಾನು ಸೋಷಿಯಲ್ ಮೀಡಿಯಾ ಇವೆಲ್ಲ ನಮಗೆ ಗೊತ್ತೇ ಇಲ್ಲ. ಮೋಸ ಹೋಗಿದ್ದೆ, ಬಿಡು ಮೋಸ ಹೋಗಿದ್ದೀನಿ ಅಂತ ಸುಮ್ಮನಾಗಿದ್ದೆ. ರಾಘವೇಂದ್ರ ಸ್ವಾಮಿ ನೀನೇ ನೋಡ್ಕೊಳಪ್ಪ ಅಂತ ಹೇಳಿ ಸುಮ್ಮನಾಗಿದ್ದೆ. ನಮ್ಮಣ್ಣ ಸ್ವಾಮಿ ಅಣ್ಣ ಬಂದು ನನಗೆ ಬೈದು ಹಿಂಗೆ ಬಂದರು, ಸಿಕ್ಕಿದ್ರು ಅಂತಂದ್ರೆ ಅಣ್ಣ ಹಿಂಗೆ ಮೋಸ ಮಾಡಿಬಿಟ್ರಣ ಅಂತ ಹೇಳಿದೆ. ಆದರೆ ಅವ್ರು ಬಂದು ಇದನ್ನು ದೊಡ್ಡ ವೈರಲ್ ಮಾಡಬೇಕಣಪ್ಪ, ನಿನ್ನ ಥರನೇ ಸುಮಾರು ಜನ ಕೇಳ್ತಾರೆ ಅಂತ ಹೇಳಿ ಅವ್ರು ಹೇಳಿದ್ರು. ಆಕೆ ಪವಿತ್ರ ಅಂತ ಬಹಳ ಬಹಳ ನಂಬಿಸ್ತಾರೆ ಸ್ನೇಹಿತರೆ. ದಯವಿಟ್ಟು ಈ ಒಂದು ಜಾರಕ್ಕೆ ನೀವು ಯಾರೂ ಸಿಗಾಕೊಳಕ್ಕೆ ಹೋಗ್ಬೇಡ್ರಿ. ಅವಳ ನಂಬರ್ ಕೊಟ್ಟಿರ್ತೀನಿ. ಈಗ ಅವ್ರ ನಂಬರ್ ನೀವು ಸೇವ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ನಂಬಲ್ಲ, ನೀವು ಅವಳ ನಂಬರ್ ಸೇವ್ ಮಾಡ್ಕೊಂಬಿಡಿ. ಆಕೆ ನೆಕ್ಸ್ಟ್ ಲೆವೆಲ್ ನಿಮಗೆ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಿರ್ತಾಳೆ. ಅವಳು ನಿಮ್ಮ ನಂಬರ್ ಸೇವ್ ಮಾಡ್ಕೊಂಡು ಸ್ಟೇಟಸ್ ಹಾಕಿರ್ತಾಳೆ. ನೀವು ನಂಬರ್ ಸೇವ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಸ್ಟೇಟಸ್ ಹಾಕ್ತಾಳೆ ಆಕೆ ಪವಿತ್ರ ಮೇಡಮ್ ಅಂತ ಹೇಳಿ. ರಾಘಪ್ಪನ್ನ ಹೆಂಗೆ ಹೇಳ್ತಾರೆ ಅಂತ ಅಂದರೆ, ನಾವು ರಾಘವೇಂದ್ರ ಸ್ವಾಮಿ ಹೆಸರು ಹೇಳ್ಕೊಂಡು ಮೋಸ ಮಾಡಲ್ಲ ಕಣ್ರಿ. ರಾಘವೇಂದ್ರ ಸ್ವಾಮಿ ಹೆಸರು ಹೇಳ್ಕೊಂಡು ಮೋಸ ಮಾಡಲ್ಲ. ನಾನು ಇನ್ನೊಂದು ನಂಬರಿಂದ ಫೋನ್ ಮಾಡಿದೆ, ಫೋನು ಬ್ಲ್ಯಾಕ್ ಮಾಡಿ, ನನ್ನ ನಂಬರ್ ಬ್ಲ್ಯಾಕ್ ಮಾಡಿದ್ದಾರೆ ಆಕೆ. ನನ್ನ ನಂಬರ್ ನನ್ನ ಸ್ಟೇಟಸ್ ನೋಡಲ್ಲ, ನಂದು ಇದು ನೋಡಲ್ಲ ಅಂತ ನೋಡಿ ಸ್ನೇಹಿತರೆ. ನಾನು ಸುಮಾರು ವಾಯ್ಸ್ ಮೆಸೇಜ್ ಕಳಿಸಿದ್ದೀನಿ ಆಕೆಗೆ, ಯಾವುದಕ್ಕೂ ರೆಸ್ಪಾನ್ಸ್ ಇಲ್ಲ. ಬರೀ ಡಬಲ್ ಕ್ಲಿಕ್ ಬಂದಿದೆ, ಬ್ಲೂ ಕ್ಲಿಕ್ ಬಂದಿಲ್ಲ. ಈ ಥರ ಸುಮಾರು ಇದು ಮಾಡಿದ್ದಾಳೆ ಸ್ನೇಹಿತರೆ ಆಕೆ. ಅದೇ ಬೇರೆ ನಂಬರಿಂದ ಮಾಡಿದ್ರೆ ಹೇಳಿ ಅಮೌಂಟ್ ಹಾಕಿ, ಅವಳು ಯಾವ ಥರ ಮಾತಾಡ್ತಾರೆ ಸ್ನೇಹಿತರೆ. ಒಂದೇ ಒಂದು ವಾಯ್ಸ್ ರೆಕಾರ್ಡ್ ದಯವಿಟ್ಟು ಸ್ನೇಹಿತರೆ ಒಂದೇ ಒಂದು ಚೂರು ಕೇಳಿ ಸ್ನೇಹಿತರೆ. ಕರೆಕ್ಟಾಗಿ ಬರುತ್ತೆ. ನಿಮ್ದು ಅಡ್ರೆಸ್ ಕಳ್ಸಪ್ಪ, ಪಿನ್ ಕೋಡ್ ನಂಬರ್ ಅದೆಲ್ಲ ಸ್ವಲ್ಪ ಕೊರಿಯರ್ ಪ್ರಾಬ್ಲಮ್ ಇತ್ತು, ಅದಕ್ಕೆ ಲೇಟ್ ಆಗಿದೆ ಅಷ್ಟೇ. ನೆಕ್ಸ್ಟ್ ಟೈಮ್ ಇಂದ ಕರೆಕ್ಟ್ ಆಗಿ ಬರುತ್ತೆ. ನಿಮ್ದು ಅಡ್ರೆಸ್ ಕಳ್ಸಪ್ಪ, ಪಿನ್ ಕೋಡ್ ನಂಬರ್ ಅದೆಲ್ಲ ಸ್ವಲ್ಪ ಕೊರಿಯರ್ ಆಗ್ತೀವಿ. ಗಾಬರಿ ಆಗೋಕ್ ಹೋಗ್ಬೇಡಿ. ರಾಯಸಲ್ಲಿ ಯಾರು ಮೋಸ ಮಾಡಕ್ಕಾಗಲ್ಲ, ಆರಾಮ್ ಸೇರಿ. ಈ ಥರ ಹೇಳ್ತಾರೆ ಸ್ನೇಹಿತರೆ. ರಾಯರ ಹೆಸರು ಹೇಳ್ಕೊಂಡು ಯಾರು ಮೋಸ ಮಾಡೋಕ್ಕಾಗಲ್ಲ, ರಾಯರ ಹೆಸರು ಹೇಳ್ಕೊಂಡು ಯಾರು ಮೋಸ ಮಾಡೋಕ್ಕಲ್ಲ. ನೀವು ಗಾಬರಿ ಆಗಿರಿ, ಗಾಬರಿ ಆಗಬೇಡಿ ಅಂತ ಈ ಥರ ಹೇಳ್ತಾರೆ. ಆದರೆ ಆಕೆ ಕಳಿಸಲ್ಲ, ಯಾವುದೇ ಕಾರಣಕ್ಕೂ ಸ್ಟಾಕು ಕಳಿಸಲ್ಲ ಆಕೆ. ನಮ್ಮ ನಂಬರ್ ಬ್ಲಾಕ್ ಮಾಡ್ತಾರೆ. ಯಾರು ತಲೆ ಕೆಡಿಸೋದು? 3,500 ಸೈಬರ್ ಕಂಪ್ಲೇಂಟ್ ಕೊಡ್ತಾರಾ? ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನವ್ರು ಏನಂತಾರೆ, 3,500 ಬಿಡಯ್ಯ ಅಂತ. ಅವರು ಕೇರ್ಲೆಸ್ ಮಾಡ್ತಾರೆ ಅಂತ ಹೇಳಿ ನಾನು ಸ್ಟೇಷನ್ಗೆ ಹೋಗಿಲ್ಲ, ನಾನು ಮಾಹಿತಿ ಕೊಟ್ಟಿಲ್ಲ. ಈ ಪೊಲೀಸ್ನವ್ರ ಹತ್ರ ಹೋಗಿ ನಾನು ಕೇಳಿಲ್ಲ. ಅದು ಹೇಳಿತ್ತು ಆಕೆ ಆಕೆ ಮನಸ್ಸಲ್ಲಿರೋದೇನಂತ ಅಂದರೆ, 3,500 ಯಾರು ಕೇಳ್ತಾರೆ? ಪೊಲೀಸ್ನವ್ರ ತಕ್ಕ ಹೋದರೆ ಬಿಡ್ರಿ 3,500 ಅಂತೇಳಿ ಅವರು ಸುಮ್ಮನೆ ಆಗ್ತಾರೆ ಅಂತ. ಈಕೆ ಈ ಪ್ರೋಸೆಸ್ ಮೇಲೆ 3,500 ದೊಡ್ಡದಲ್ಲ ಅಂತೇಳಿ ಈಕೆ 3,500 ಅಷ್ಟೇ ಈ ಮೇಡಮ್. ಈ ಥರ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಥರ ಬಹಳ ಇದು ನಡೀತಾ ಇದೆ ಬಂಧುಗಳೇ. ಇದನ್ನು ತಾವೆಲ್ಲ ಎಚ್ಚೆತ್ಕೊಂಡು ಸ್ವಲ್ಪ ಗಮನ ಕೊಟ್ಟು, ಈ ಗುರು ರಾಘವೇಂದ್ರ ಎಂಟರ್ಪ್ರೈಸಸ್ ಮಾತ್ರ ಅಲ್ಲ, ಸುಮಾರಿದ್ದಾವೆ ಈ ಥರ ಸಾಮಾಜಿಕ ಜಾಲತಾಣಗಳಲ್ಲಿ ಸುಮಾರಿದ್ದಾವೆ. ಗುರು ರಾಘವೇಂದ್ರ ಎಂಟರ್ಪ್ರೈಸಸ್ಸೇ ಅಲ್ಲ, ಈ ಥರ ಕರ್ನಾಟಕದ ಮೂಲೆಯಲ್ಲಿದ್ದಾರೆ. ನಮಗೆ ಕಾಣಲ್ಲ ಅಷ್ಟೇ. ಕರ್ನಾಟಕದ ಮೂಲೆಯಲ್ಲಿದ್ದಾರೆ. ಸಾಮಾಜಿಕ ಜಾಲತಾಣಗಳನ್ನ ಉಪಯೋಗಿಸ್ಕೊಂಡು ಬಂಧುಗಳೇ ಅಮಾಯಕರು ಯಾರು ಸಿಗ್ತಾರೋ ಈಗೆಲ್ಲ ಅವ್ರು ಮಾಡ್ತಿರೋದೇನಂತ ಗೊತ್ತಾ? ಲಾಸ್ಟ್ ಅವ್ರು ಹಾಕೋದೇ ಎಷ್ಟು, ಈಗ ಗುರು ರಾಘವೇಂದ್ರ ಸ್ವಾಮಿ ಎಂಟರ್ಪ್ರೈಸಸ್ ಅವ್ರು ಏನು ಮಾಡ್ತಾರೆ ಅಂತ ಅಂದರೆ, ಗಂಡಸರಿಗಿಲ್ವಂತೆ ಕೆಲಸ ಮಹಿಳೆಯರಿಗೆ ಮಾತ್ರ ಅಂತ ಅವಳೇ ಹಾಕೊಂಬಿಟ್ಟವಳು, ಅಕ್ಲಾಮೆಂಟಲ್ಲೇ ಹಾಕೊಂಬಿಟ್ಟಿದ್ದಾಳೆ. ಆಕೆ ID ತೋರಿಸ್ತೀನಿ ನೋಡಿ ಬಂಧುಗಳೇ. ಇವರು ಜನಗಳು ನಂಬಿಸೋದು ನೋಡಿ ಸ್ನೇಹಿತರೆ. ಹಲೋ ಮೈ ಹಾಲ್, ಎಲ್ರಿಗೂ ನಮಸ್ಕಾರ. ಶ್ರೀ ಗುರು ರಾಘವೇಂದ್ರ ಎಂಟರ್ಪ್ರೈಸಸ್ ಇಂದ ಮಾತಾಡ್ತಾ ಇರೋದು. ನಮ್ಮಲ್ಲಿ ಮಸಾಲೆ ಐಟಮ್ ಎಲ್ಲ ದೊರೆಯುತ್ತೆ. ಚಕ್ಕೆ ಲವಂಗ ಪ್ಯಾಕಿಂಗ್, ಡ್ರೈ ಫ್ರೂಟ್ಸ್ ಪ್ಯಾಕಿಂಗ್, ಮಸಾಲೆ ಐಟಮ್ ಎಲೆ ಪ್ಯಾಕಿಂಗ್ ಪ್ರತಿಯೊಂದು ಇರುತ್ತೆ. ಟ್ರೈನಿಂಗ್ ಎಲ್ಲ ನಾವೇ ಕೊಡ್ತೀವಿ. ಇಷ್ಟು ದಿನ ಬರೀ ಆರ್ಟಿಫಿಷಿಯಲ್ ಫ್ಲವರ್ದು ಒಂದಿತ್ತು, ಇನ್ಮೇಲೆ ಎಲ್ಲ ಹ್ಯಾಡ್ ಆಗುತ್ತೆ. ಹ್ಯಾಂಡ್ ಮೇಡ್ ಬ್ರಾಸ್ಲೆಟ್, ರಿಂಗ್ ಮತ್ತೆ ಕ್ಲಿಪ್ಸ್ ಪ್ರತಿಯೊಂದನ್ನು ಟ್ರೈನಿಂಗ್ ನಾವೇ ಕೊಡ್ತೀವಿ. ಹ್ಯಾಂಡ್ ಮೇಡ್ ಗೊಂಬೆಗಳು ವಿತ್ ಟ್ರೈನಿಂಗ್ ಕೊಡ್ತೀವಿ. ಪ್ರತಿ ಒಂದೊಂದಕ್ಕೂ ಪೇಮೆಂಟ್ ಇರುತ್ತೆ. ಇದು ಪೀಸ್ ವರ್ಕ್, ನೀವು ಹೇಗ್ ಮಾಡ್ತೀರಾ ಅದ್ರ ಮೇಲೆ ಪೇಮೆಂಟ್ ದೊರೆಯುತ್ತೆ. ಹಾಗೇನೆ ಆರ್ಟಿಫಿಷಿಯಲ್ ಫ್ಲವರ್ ಇರುತ್ತೆ. ನಮ್ಗೆ ಸೀಸನ್ ಅಲ್ಲಿ ಯಾವ್ದಿರುತ್ತೋ ಅದನ್ನ ಮಾತ್ರ ಕೊಡ್ತೀವಿ. ಪ್ರತಿ ಒಂದು ಡಿಸೈನ್ ಡೆಮೋ ನಾವೇ ಕೊಡ್ತೀವಿ. ಎಲ್ಲ ನೋಡ್ಕೊಂಡ್ ಮಾಡೋದಿರುತ್ತೆ ಅಷ್ಟೇನೆ. ಹ್ಯಾಂಡ್ ಮೇಡ್ ಬ್ಯಾಂಗಲ್ ಇರುತ್ತೆ. ಅನಂತರ ಇವರೇ ಕ್ರಿಯೇಟ್ ಮಾಡಿ, ಇವರೇ ಜನಗಳನ್ನ ಕುಂಡಿಸಿ ತಮ್ಮ ಇದನ್ನು ಡೆಮೋ ತೋರಿಸ್ತೀನಿ ನೋಡಿ, ಒಂಚೂರು ನೋಡಿ ಅದನ್ನು.
ಹೇಳಿ ಎಗ್ರಿಕಲ್ಚರ್ ಕಡೂರು ತಾಲೂಕು ಚಿಕ್ಕಮಗಳೂರು ಡಿಸ್ಟಿಕ್ ರಾಘವೇಂದ್ರ ಎಂಟರ್ಪ್ರೈಸಸ್ ಗಳಿಂದ ಮೊದಲನೇ ವಾರದ ಮೆಟೀರಿಯಲ್ ಬಂದಿದೆ. ಇದು ಯಾವ ವಾರದ ಮೆಟೀರಿಯಲ್ ಬಂದಿದೆ, 2ನೇ ವಾರದ ಮೆಟೀರಿಯಲ್ ಬಂದಿದೆ. ಈ ಥರ ಇವರು ಪ್ರತಿಯೊಂದೂ ಇದು ಮಾಡ್ತಾರೆ. ಅನಂತರ ಬರೀ ರಾಘವೇಂದ್ರ ಸ್ವಾಮಿನೇ ಇವ್ರನ್ನ ಟಾರ್ಗೆಟ್ ಮಾಡ್ತಾರೆ ನೋಡಿ. ಗುರು ರಾಘವೇಂದ್ರ ಹೆಸರು ಹೇಳ್ಕೊಂಡು ಸ್ವಾಮಿ ಫೋಟೋ ಹಾಕ್ಕೊಂಡು ಸ್ವಾಮಿ ವಿಡಿಯೋ ಹಾಕ್ಕೊಂಡು ಇವರು ಬೆಳೀತಿರೋದು ಸ್ನೇಹಿತರೆ ನೋಡಿ. ಗುರು ರಾಘವೇಂದ್ರ ಸ್ವಾಮಿ ಹೆಸರು ಹೇಳ್ಕೊಂಡು ಗುರು ರಾಘವೇಂದ್ರ ಎಂಟರ್ಪ್ರೈಸಸ್ ಇಂದ ಮಾತಾಡ್ತಾ ಇರೋದು. ಈ ಸ್ಟಾಕ್ ನ ಉತ್ತರ ಕರ್ನಾಟಕ ಸಿಸ್ಟರ್ ಜಾಯಿನ್ ಆಗಿದ್ರು. ಅವರೇ ಒಂದು ಪುಟ್ಟದಾಗಿ ಬಿಸ್ನೆಸ್ ನ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇವಾಗ. ನಿಮ್ಗೆ ಯಾರಿಗಾದ್ರೂ ಉತ್ತರ ಕರ್ನಾಟಕ ಅಕ್ಕಪಕ್ಕ ಹಳ್ಳಿಯಲ್ಲಿ ಯಾರಾದ್ರೂ ಇದ್ರೆ ಖಂಡಿತ ಇವ್ರ ಹತ್ರ ಪರ್ಚೇಸಿಂಗ್ ಮಾಡಿ. ನಿಮ್ಗೆಲ್ಲಾ ಡಿಸೈನ್ಸ್ ಕೊಡ್ತಾರೆ. ತಲೆಗ್ ಮುಡ್ಕೊಳ್ಳೋದ್ರಿಂದ ಹಿಡಿದು ಫೋಟೋಗ್ ಹಾಕೊಳ್ಳೋಕೆ, ಡೋರ್ಗ್ ಹಾಕೊಳ್ಳೋದು ಪ್ರತಿಯೊಂದನ್ನು ಕೊಡ್ತಾರೆ. ಕ್ವಾಲಿಟಿ ಇರುವಂತದ್ದೇ ಪ್ರತಿಯೊಂದು ನಾವೆಲ್ಲಾ ಕಸ್ಟಮರ್ಸ್ಗೂ ಕಳ್ಸೋದು. ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ಖಂಡಿತ ಈ ಸಿಸ್ಟರ್ ನಂಬರ್ ಮೆನ್ಷನ್ ಮಾಡಿರ್ತೀನಿ, ನೀವು ಕೂಡ ಪರ್ಚೇಸಿಂಗ್ ಮಾಡಿ. ಹಾಗೇನೆ ಹೆಣ್ಮಕ್ಳು ಯಾವ್ದಾದ್ರು ಪುಟ್ಟದಾಗಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಖಂಡಿತ ಎಲ್ಲಾ ಹೆಣ್ಮಕ್ಳು ಹೆಲ್ಪ್ ಮಾಡಿ. ಒಬ್ಬ ಹೆಣ್ಮಕ್ಳು ಲೈಫ್ ಅಲ್ಲಿ ಮುಂದೆ ಬಂದ್ರೆ ಖಂಡಿತ ಇನ್ನೊಂದು 10 ಜನಕ್ಕೆ ಅವರು ಸಹಾಯ ಮಾಡ್ತಾರೆ. ಏನಕ್ಕೋಸ್ಕರ ಹೇಳ್ತಾ ಇದೀನಿ ಅಂದ್ರೆ ಯಾವ್ದೇ ಸ್ವಾರ್ಥ ಇಲ್ಲದೆ ನಾವು ಹೆಣ್ಮಕ್ಳುಗಳು ಪ್ರತಿಯೊಂದಕ್ಕೂ ಸ್ಪಂದಿಸಿದ್ರೆ ಖಂಡಿತ ಯಾವ್ದೇ ಕೆಲಸ ಆದ್ರೂ ಎಲ್ಲಾ ಕೆಲಸ ಆದ್ರೂ ಖಂಡಿತ ಒಳ್ಳೇದಾಗುತ್ತೆ. ಹಾಗೇನೆ ಈ ಥರ ಇವರು ಜನಗಳು ನಂಬಿಸ್ತಿದ್ದಾರೆ. ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡ್ಕೊಂಡು ಪ್ರತಿಯೊಬ್ಬರೂ ಹೆಣ್ಮಕ್ಳನ್ನೇ ಟಾರ್ಗೆಟ್ ಮಾಡ್ತಿರೋದು ಮಾಡಿ ಇವ್ರು ಈ ತರ ಇದು ಮಾಡ್ತಿದ್ದಾರೆ ಸ್ನೇಹಿತರೆ. ಮಣಿ ಅದನ್ನ ಹಾಕೊಂಡು ಮಾಡೋದಿರುತ್ತೆ. ಪ್ರತಿಯೊಂದು ಡೆಮೋ ವಿಡಿಯೋನ ಕಳಿಸ್ಕೊಡ್ತೀವಿ. ಹಾಗೆ ಕೆಲವ್ರು ಡೌಟ್ಸ್ ಇದೆ, ಮೇಡಮ್ ಇದಕ್ಕೆ ಯಾವ ರೀತಿ ಜಾಯ್ನ್ ಆಗ್ಬೇಕು, ಮೇಡಮ್ ಇದು ಯಾವ ರೀತಿ ಟ್ರೈನಿಂಗ್ ಕೊಡ್ತೀರಾ ಅಂತೆಲ್ಲ ಪ್ರತಿಯೊಂದನ್ನು ವಿಡಿಯೋ ಕಳಿಸ್ಕೊಡ್ತೀವಿ, ನೋಡಿ ಮಾಡೋದಿರುತ್ತೆ. ಪ್ರತಿಯೊಬ್ಬರಿಗೂ ಅಷ್ಟೇನೆ ಈ ಆರ್ಟಿಫಿಷಿಯಲ್ ಫ್ಲವರ್ಸ್, ಆರ್ಟಿಫಿಷಿಯಲ್ ಇವನ್ನೇ ಯೂಸ್ ಮಾಡ್ತಾ ಇರ್ತಾರೆ. ಇದು ನಿಮ್ಗೆ ಲೈಫ್ ಲಾಂಗ್ ಬಂದಿಲ್ಲ ಅಂದ್ರೂ ಲೈಫಲ್ಲಿ ಅರ್ಧ ದಿನ ಆದ್ರೂ ಬಂದೇ ಬರುತ್ತೆ. ಈ ಥರ ಸ್ನೇಹಿತರೆ ಇವರು ಜನಗಳನ್ನ ಮೋಸ ಮಾಡೋದು ಈ ಗುರು ರಾಘವೇಂದ್ರ ಎಂಟರ್ಪ್ರೈಸಸ್ ಅವ್ರನ್ನ ಕೆಲಸ. ದಯವಿಟ್ಟು ನೀವು ಮೋಸ ಮಾಡ್ತಿರೋದು ನಮಗೆ ಬೇಜಾರಾಗ್ತಿಲ್ಲ. ರಾಘವೇಂದ್ರ ಸ್ವಾಮಿ ಹೆಸರು ಹೇಳ್ಕೊಂಡು, ಮಂತ್ರಾಲಯದ ಪ್ರಭು ರಾಘವೇಂದ್ರ ಸ್ವಾಮಿ ಹೆಸರು ಹೇಳ್ಕೊಂಡು ಮೋಸ ಮಾಡ್ತಿದ್ದೀರಲ್ಲ, ಇದು ಎಷ್ಟೋ ಭಕ್ತರಿಗೆ ಅವಮಾನ ಮಾಡ್ದಂಗೆ ನೀವು ಮಾಡ್ತಿರೋದು ಮೇಡಮ್. ಪವಿತ್ರ ಮೇಡಮ್, ತಮಗೆ ಹೇಳ್ತಿರೋದು ನಾವು, ತಮಗೆ ಹೇಳ್ತಿರೋದು ಏನು ಮೇಡಮ್, ತಮಗೆ ಹೇಳ್ತಿರೋದು ನಾವು, ಬೇರೆ ಯಾರಿಗೋ ಈ ವಿಡಿಯೋ ಮಾಡ್ತಿಲ್ಲ, ತಮಗಾಗಿ ಮಾಡ್ತಿರೋದು. ತಮ್ಮ ಗುಣಗಾನ ಮಾಡ್ತಿದ್ದೀವಿ ಮೇಡಮ್. ರಾಯರ ಹೆಸರು ಹೇಳ್ಕೊಂಡು ಮೋಸ ಮಾಡಲ್ಲ ಅಂತ ವೀಡಿಯೋದಲ್ಲೆಲ್ಲ ಹೇಳ್ತಿರಲ್ಲ. ಎಷ್ಟು ದಿನ ಆಯ್ತು ರೀ ನಾವು ಅದು ಅಮೌಂಟ್ ಹಾಕಿ ನಿಮಗೆ? ಡಿಸೆಂಬರಲ್ಲಿ ಹಾಕಿತ್ತು. ಡಿಸೆಂಬರಲ್ಲಿ ಹಾಕಿತ್ತು. ಜನಗಳಿಗೆ ಮೋಸ ಮಾಡಿ ಜನಗಳಿಗೆ ಮೋಸ ಮಾಡಿ ಎಷ್ಟು ಜನನ ಈ ಥರ ಇದು ಮಾಡಬೇಕು ಅಂತ ಓಡಾಡ್ತೀನಿ ತಾವು. ಈ ಥರ ಬೇರೆ ನನಗೆ ಮಾಡಿದ್ದೀರಾ, ನಮಗೆ ಸಮಸ್ಯೆ ಇಲ್ಲ, ಬೇರೆಯವ್ರಿಗೆ ಎಷ್ಟು ಸಮಸ್ಯೆ ಇದೆ ರೀ ಅಲ್ವೇನ್ರಿ? ತಾಯಿ, ಮಹಾತಾಯಿ, ನೀನು ಆ ದುಡ್ಡು ತಿಂದು ಎಷ್ಟು ದಿನ ಉದ್ಧಾರ ಆತೀಯಮ್ಮ? ಎಲ್ಲಾದರೂ ನಾನು ಹೇಳ್ಬಾರ್ದು ನನ್ನ ಮಾತಲ್ಲಿ, ನೀನು ರಾಘವೇಂದ್ರ ಸ್ವಾಮಿ ಹೆಸರು ಹೇಳ್ಕೊಂಡಿದ್ಯಲ್ಲ, ಆ ಒಂದು ಇದಕ್ಕೋಸ್ಕರ ನಾನು ಸುಮ್ಮನಿದ್ದೀನಿ ಅಷ್ಟೇ ಹೊರತು ಆ ರಾಯರು ನೋಡ್ಕೊತಾರೆ ನಿನಗೆ, ನಾನು ನೋಡಲ್ಲ. ನಮ್ಮ ವೀಕ್ಷಕರು ಹೇಳ್ತಾರೆ ಆ ರಾಘವೇಂದ್ರ ಸ್ವಾಮಿ ನಿಮ್ಮನ್ನು ಹಾಳು ಮಾಡ್ತಾನೆ ಹೊರತು ಉದ್ಧಾರ ಮಾಡೋಕ್ಕಂತೂ ಹೋಗಲ್ಲ. ನಮಸ್ತೆ ಗೆಳೆಯರೆ, ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾರು ನಾನು ಮೋಸ ಹೋದಂಗೆ ನೀವ್ಯಾರೂ ಸಹ ಮೋಸ ಹೋಗ್ಬೇಡ್ರಿ. ಈ ಆನ್ಲೈನಲ್ಲಿ ಬರುವ ಸಾಮಾಜಿಕ ಜಾಲಗಳಲ್ಲಿ ಬರುವ ಈ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿ ಮನೆಯಲ್ಲಿ ಕುಳಿತು ಕೆಲಸ ಮಾಡೋದು, ಲೇಡೀಸರಿಗೆ ಮಾತ್ರ ಗುರು ರಾಘವೇಂದ್ರ ಸ್ವಾಮಿ ಹೆಸರು ಹೇಳ್ಕೊಂಡು ಇದು ಮಾಡೋದು, ಮಂಜುನಾಥ ಸ್ವಾಮಿ ಹೆಸರು ಹೇಳ್ಕೊಂಡು ಇದು ಮಾಡೋದು, ವೆಂಕಟೇಶ್ವರ ಸ್ವಾಮಿ ಹೆಸರು ಹೇಳ್ಕೊಂಡು ಇದು ಮಾಡೋದು, ಈ ಥರ ಜನಗಳು ದೇವರ ಮೇಲಿನ ನಂಬಿಕೆ ಕಳ್ಕೊಳ್ತಿದ್ದಾರೆ. ನಿಮ್ಮಿಂದ ದೇವರ ಮೇಲೆ ಅಪಾರವಾದ ವಿಶ್ವಾಸ ಇಟ್ಕೊಂಡಿರೋ ಜನಗಳು ನಿಮ್ಮಂಥವ್ರಿಂದ ನಂಬಿಕೆ ಕಳ್ಕೊಳ್ತಿದ್ದಾರೆ. ಇನ್ನೇನು ನಾನು ಹೇಳೋಕ್ಕೆ ಇಷ್ಟಪಡ್ತಿಲ್ಲ. ಆಕೆಗೆ ಜನನೇ ಬುದ್ಧಿ ಕಲಿಸ್ಬೇಕು, ಆ ರಾಘವೇಂದ್ರ ಸ್ವಾಮಿನೇ ಬುದ್ಧಿ ಕಲಿಸ್ಬೇಕು, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಈ ವಿಡಿಯೋ ಕರ್ನಾಟಕದ ಮೂಲೆಗೂ ಸಹ ಸೇರಬೇಕು. ಎಷ್ಟೋ ಜನ ಇದಕ್ಕೆ ದುಡ್ಡು ಹಾಕಬೇಕು ಅಂತ ನಾಳೆ ದುಡ್ಡು ಹಾಕಬೇಕು, ಎಲ್ಲೋ ಸ್ವಲ್ಪ ದುಡ್ಡು ಕುಡಿಕಂತ ಇರ್ತಾರೆ, ಅವ್ರಿಗೆಲ್ಲರಿಗೂ ಮಂದಟ್ಟಾಗಬೇಕು. ಈ ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಆಗಬೇಕು. ದಯವಿಟ್ಟು ಶೇರ್ ಮಾಡಿ, ಆಕೆಗೂ ತಲುಪಬೇಕು. ಇದು ಇನ್ನು ಮುಂದೆ ನಾನು ಕರೆಕ್ಟಾಗಿ ಜೀವನ ಸಾಗಿಸಲಿ. ಪ್ರತಿಯೊಬ್ಬರು ಶೇರ್ ಮಾಡಿ ಸ್ನೇಹಿತರೆ, ಫಾಲೋ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ.